ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಡಾಕ್ಟರ್ ಉಮೇಶ್ ಜಾಧವ್. ಜೈ ಭಾರತ ಮಾತಾ ಸೇವಾ ಸಮಿತಿಯಡಿ ಜಗದ್ಗುರು ರೇಣುಕಾಚಾರ್ಯರ ಅದ್ದೂರಿ ಜಯಂತಿ ಆಚರಣೆ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಅವ್ಯವಹಾರ, ಕಚೇರಿಯ ವ್ಯವಸ್ಥಾಪಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಘವೇಂದ್ರ ರಾವ್ ಕುಲಕರ್ಣಿ ಒತ್ತಾಯ. ವಾರ್ತೆಗಳ ವಿವರ. ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ನಾಮಪತ್ರ ಸಲ್ಲಿಸುವ ಮುನ್ನ ನಗರದ ಗಂಜ್ ಪ್ರದೇಶದ ನಗರೇಶ್ವರ್ ಶಾಲೆಯಿಂದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಜಾಧವ್ ಅವರು ಉಮೇದುವಾರಿಕೆ ಸಲ್ಲಿಸಿದರು. ಕರ್ನಾಟಕದಲ್ಲಿ ಏಪ್ರಿಲ್ 23ರಂದು ನಡೆಯುವ ಕಲಬುರಗಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಡಾಕ್ಟರ್ ಉಮೇಶ್ ಜಾಧವ್ ಅವರು ಜಿಲ್ಲಾಧಿಕಾರಿ ಅವರಿಗೆ ನಾಮಪತ್ರ ಸಲ್ಲಿಸಿದರು. उमेश जी को, नरेंद्र मोदी जी को एक बार चुन के दो। देश का विजय होने वाला है। यही मैं उमेश जी को आशीर्वाद देता हूँ। जय सेवालाल, जय जगदम्बा माता। ಇವತ್ತು ಇದು ಐತಿಹಾಸಿಕ ಮೆರವಣಿಗೆ. ಇಂಥ ಮೆರವಣಿಗೆ ಗುಲ್ಬರ್ಗದಲ್ಲಿ ಎಂದೂ ಆಗಿ. ಬೋಲೋ ಭಾರತ್ ಮಾತಾ ಕಿ. ಇವತ್ತು ನಮ್ಮ ದೇಶದಲ್ಲಿ ಮಾನ್ಯ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಂದ್ರೆ ಇಲ್ಲಿ ಉಮೇಶ್ ಜಾಧವ್ ಅವರು ಕಲಬುರಗಿಯಿಂದ ಲೋಕಸಭೆಗೆ ಹೋಗ್ಬೇಕಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಇದು. ಬಸವೇಶ್ವರ ಅವರಿಗೆ, ಜಗಜ್ಯೋತಿ ಬಸವೇಶ್ವರ ಅವರಿಗೆ. ನಾಳೆ ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಗ್ರಾಮಕ್ಕೆ ಬರ್ತೀವಿ, ನಿಮ್ಮ ಗ್ರಾಮದ ಎಲ್ಲ ಜನರಿಗೆ ಬರ್ರಿ ಸರ್ ಬರ್ರಿ. ಅವರು ಟೈಮಿಂಗ್ ಫಿಕ್ಸ್ ಮಾಡಿರ್ತಾರಪ್ಪ. ನಿಮ್ಮನ್ನು ನೀವು ಲೇಟ್ ಮಾಡ್ಲತ್ತಿರಲ್ಲ. ನಮ್ದು ಇನ್ನೊಬ್ರು ಬರ್ಬೇಕಲ್ಲ. ಇನ್ನೊಬ್ರು ಬರೋದೇ ಎಲ್ಲೇ ಇರ್ತಾರೆ.
ಫೋಟೋ ಹೊಡ್ರಿ ಸ್ಲೋ 100 ಫೋಟೋ ಹೊಡ್ರಿ ಹಂಗೆ. ನಾಮಪತ್ರ ಸಲ್ಲಿಕೆಯೆಂದು ಜಾಧವ್ ಅವರಿಗೆ ಬೆಂಬಲ ನೀಡಲು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕಲಬುರಗಿಯ ಪೊಲೀಸ್ ಪರೇಡ್ ಮೈದಾನಕ್ಕೆ ಹೆಲಿಪ್ಯಾಡ್ ಮೂಲಕ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸೂಪರ್ ಈಗ ಯಡಿಯೂರಪ್ಪ ಅವರು ಮಾತನಾಡಿ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಬಹುಮತದಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಗೆಲುವು ಸಾಧಿಸಲಿದ್ದಾರೆ ಎಂದರು. ರಾಜ್ಯದಲ್ಲಿ ಬಿಜೆಪಿ 27 ಲಕ್ಷ ಕ್ಷೇತ್ರಗಳಲ್ಲಿ ಗೆಲುವು ಪಡೆಯಲಿದೆ. ರಾಷ್ಟ್ರದಲ್ಲಿ ಒಟ್ಟು 300 ಕ್ಷೇತ್ರಗಳಲ್ಲಿ ಬಹುಮತ ಪಡೆಯಲಿದೆ ಎಂದು ತಿಳಿಸಿದರು. ನಾವು 5 ವರ್ಷ ಮಾಡಿದಂತ ಒಳ್ಳೆ ಆಡಳಿತ ಇದೆಲ್ಲವೂ ಸಹ ಇವತ್ತು ನಮ್ಮ ಗೆಲುವಿಗೆ ಕಾರಣ ಆಗುತ್ತೆ. 100ಕ್ಕೆ 100 ನಾವು ಕಲಬುರಗಿ ಗೆಲ್ತೇವೆ, ಬೀದರ್ ಗೆಲ್ತೇವೆ, ಒಟ್ಟು 22 ಕ್ಷೇತ್ರವನ್ನು ಗೆಲ್ಲುರಿದ್ದೇವೆ. ಸರ್, ನಿನ್ನೆ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ದೇಶದ್ರೋಹದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಯ್ದೆ ಕೂಡ ರದ್ದು ಮಾಡೋಂಥ ಪ್ರಸ್ತಾವನೆ ಅವರ ಮೂರ್ಖತೆಯ ಪರಮಾವಧಿ, ಯಾವುದೇ ಮುಂದಾಲೋಚನೆ ಇಲ್ಲದೆ ನಾವು ಮಾಡಿರುವಂಥದ್ದು. ಅವರಿಗೆ ಯಾರೇ ಸಲಹೆ ಕೊಡೋರು ಇಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರೆಲ್ಲ ಅದ್ರ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ. ಬಹುಶಃ ಆ ಪ್ರಣಾಳಿಕೆ ಯಾವುದನ್ನು ಕಾರ್ಯರೂಪಕ್ಕೆ ತರಕ್ಕೆ ಆಗೋ ಸಾಧ್ಯ ಇಲ್ವೋ ಅಂಥದ್ದನ್ನು ಮಾಡಿದ್ದಾರೆ. ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನಾನು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತೇಳಿ 9 ತಿಂಗಳಾದರೂ ಸಹ 46,000 ಕೋಟಿಲಿ 4,500 ಕೋಟಿ ಸಾಲ ಮನ್ನಾ ಮಾಡಿಲ್ವೋ, ಅದೇ ರೀತಿ ರಾಹುಲ್ ಗಾಂಧಿ ಬಂದಾಗ ನಾವು ರೈತರ ಸಾಲವನ್ನು ಮನ್ನಾ ಮಾಡಿದ್ದೇವೆ, ಉತ್ತರ ಮಧ್ಯಪ್ರದೇಶದಲ್ಲಿ ಮಾಡಿದ್ದೇವೆ, ರಾಜಸ್ಥಾನದಲ್ಲಿ ಮಾಡಿದ್ದೇವೆ, ಅದೇ ರೀತಿ ಕರ್ನಾಟಕದಲ್ಲಿ ಮಾಡಿದ್ದೇವೆ ಅಂತ ಹೇಳಿದ್ರು. ದಯಮಾಡಿ ಅವರ ಅಂಕಿಅಂಶಗಳನ್ನ ಹೇಳಿ. ಎಲ್ಲೂ ಸಾಲ ಮನ್ನಾ ಮಾಡಿಲ್ಲ, ಭರವಸೆಯನ್ನು ಕೊಟ್ಟರು ಮಾತ್ರ. ಈ ರೀತಿ ಭರವಸೆಯನ್ನು ಕೊಟ್ಟು ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿದ್ರು. ಕರ್ನಾಟಕದಲ್ಲಿ ಅಪ್ಪ ಮಕ್ಕಳು ಈ ಥರ ಹೇಳಿಕೆಯನ್ನು ಕೊಟ್ಟು ಇವತ್ತು ಗೆದ್ದದ್ದೆಷ್ಟು 37 ಸೀಟು. ಆ ಸುಳ್ಳು ಭರವಸೆಯನ್ನು ಕೊಡ್ತಿದ್ರೆ 20 ಸೀಟು ಗೆಲ್ತಾ ಇರಲಿಲ್ಲ. ಇದು ನಮ್ಮ JDSನವ್ರ ಹಣೆ ಬರ. ಹೀಗಾಗಿ ಈ ಚುನಾವಣೆ ಇದೆಲ್ಲ ಚಿಂತನೆ ಮಾಡ್ತಾರೆ, ಜನ ಮತ ಹಾಕ್ತಾರೆ. ಮತ್ತು ಕಲಬುರಗಿನಲ್ಲಿ ನಾವಿದ್ದಾಗ ಏನೇನು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೋ, ಇದು ಏರ್ಪೋರ್ಟ್ ಬರೋಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ಯಡಿಯೂರಪ್ಪ ಕಾರಣ ಅನ್ನೋದು ಜಗತ್ತಿಗೆ ಗೊತ್ತಿರುವಂಥದ್ದು. ಸೊ ಈ ಥರ ಅನೇಕ ಅಭಿವೃದ್ಧಿ ಕಾರ್ಯಗಳು ನಾವು ಮಾಡಿದ್ದೇವೆ. ಅದರಿಂದ ನಿಶ್ಚಿತವಾಗಿ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಈಗ JDS ಅಪ್ಪ ಮಕ್ಕಳೇ ತೀರ್ಮಾನ ಮಾಡಬೇಕು. ಈಗ ಯಾರು ಗೆಲ್ತಾರೆ ನನ್ನ ಪ್ರಕಾರ. ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ನೀರ್ಗುಡಿಯವರ ನೇತೃತ್ವದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಂದಾದೀಪ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ನೀರುಗುಡಿಯವರ ಒಂದು
ಅಮೃತ ಹಸ್ತದಿಂದ ಇವತ್ತು ರೇಣುಕಾಚಾರ್ಯರ ಅದ್ಧೂರಿಯಾದಂಥ ಒಂದು ಜಯಂತ್ಯೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಹಾಗೂ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಕಾರ್ಯಕರ್ತರ ಮಧ್ಯದಲ್ಲಿ ಪೂಜ್ಯರು ಅದ್ಧೂರಿಯಾಗಿ ಚಾಲನೆ ನೀಡಿದ್ದಾರೆ. ಈ ಒಂದು ಜಯಂತ್ಯೋತ್ಸವದಲ್ಲಿ ರಸ್ತೆಯುದ್ದಕ್ಕೂ ಕೂಡ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ದರ್ಶನದೊಂದಿಗೆ ಪ್ರಸಾದದ ವ್ಯವಸ್ಥೆಯು ಕೂಡ ಪೂಜ್ಯರು ತಮ್ಮ ಅಮೃತ ಹಸ್ತದಿಂದ ನೀಡಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ಅದ್ಧೂರಿಯಾದಂಥ ಜಯಂತ್ಯೋತ್ಸವ ನಡೀತಾ ಇದ್ದು, ಈ ಜಯಂತ್ಯೋತ್ಸವಕ್ಕೆ ವಿವಿಧ ಕಲಾ ತಂಡಗಳು ಬಂದಿದ್ದಾವೆ. ನಾಸಿಕ್ ಡೋಳು ಬಂದಿದ್ದಾರೆ, ಭಜನೆ ಹಾಗೂ ಮಾತೃ ಸ್ವರೂಪಿ ಮಹಿಳೆಯರು ಒಂದು ಕುಂಭಮೇಳದೊಂದಿಗೆ ಪರಂ ಪೂಜ್ಯ ಹವಮಲ್ಲಿನಾಥ್ ಮಹಾರಾಜರನ್ನು ಹಾಗೂ ರೇಣುಕಾಚಾರ್ಯರ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ಈ ಒಂದು ವೀರಶೈವ ಕಲ್ಯಾಣ ಮಂಟಪ ಅವರಿಗೆ ಬರಮಾಡಿಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಾವಿರಾರು ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳ ಜೊತೆಯಲ್ಲಿ ಒಂದು ಬಾಲಾಜಿ ಲಾಜ್ದಿಂದ ಪ್ರಾರಂಭಿಸಿ ರಿಂಗ್ ರೋಡ್ ಮುಖಾಂತರ ನೆಹರುಗಂಜ್ ಸೂಪರ್ ಮಾರ್ಕೆಟ್ ಮೂಲಕವಾಗಿ ವೀರಶೈವ ಕಲ್ಯಾಣ ಮಂಟಪದವರೆಗೆ ಒಂದು ಅದ್ದೂರಿಯಾಗಿ ಇವತ್ತಿನ ದಿವಸ ಜಯಂತಿ ಆಚರಣೆ ಜೊತೆಗೆ ಗುರುಗಳು ಪ್ರಸಾದವನ್ನು ವಿತರಿಸಿದ್ದಾರೆ. ಲಕ್ಷ ಭಕ್ತರಿಗೆ ಇವತ್ತು ಮುತ್ತೆಯವರು ಅಮೃತ ಹಸ್ತದಿಂದ ಪ್ರಸಾದ ಮುಟ್ಟಿದೆ. ಮಧ್ಯದಲ್ಲಿ ಯಾರೋ ಕಾಲು ಮುರಿದವರು ಕೂಡ ಬಂದರು, ಅಂಥವರಿಗೂ ಕೂಡ ಮುತ್ತೆಯವರು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ರೋಗಿಗಳು ಕೂಡ ಬಂದಿದ್ದರು, ಮುತ್ತೆಯವರು ಆಶೀರ್ವಾದ ತಗೊಂಡಿದ್ದಾರೆ. ಮುತ್ತೆಯವರ ಆಶೀರ್ವಾದದಿಂದ ಇವತ್ತಿಗೆ ಅವರಿಗೆ ಇವತ್ತು ಕೊಟ್ಟಂಥ ದರ್ಶನದಿಂದ ಅವರಿಗೆ ನಾಳೆ ಆರಾಮ ಆಗ್ತದಂತ ನಾ ಈ ಮುತ್ತೆಯವರ ವತಿಯಿಂದ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುತ್ತೆಯವರು ಒಂದು ಯಾವುದೇ ಭೇದ ಭಾವ ಇಲ್ಲದೆ ಅವರು ಒಂದು ವಿಶ್ವ ಜ್ಯೋತಿ ಹರಿಸಿಕೊಂಡಿದ್ದಾರೆ. ಮುತ್ತೆಯವರು ಇವತ್ತು ದೀಪ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು.
ಚಂದ್ರಶೇಖರ್ ಪುರಾಣಿಕ್ ಅವರು ಮಾತನಾಡಿದರು. ಶ್ರೀ ಸಿದ್ಧ ತೋಟೇಂದ್ರ ಶಿವಾಚಾರ್ಯ, ಶ್ರೀ ಗುರುಮೂರ್ತಿ ಶಿವಾಚಾರ್ಯ, ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ, ಶ್ರೀ ಸಿದ್ದರಾಮ ಶಿವಾಚಾರ್ಯ ಹಾಗೂ ಇತರೆ ಪೂಜ್ಯರು ಉಪಸ್ಥಿತರಿದ್ದರು. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರಾದ ಮಂಜುಳಾ ತೋಷಿ ಖಾನೆಯವರು ಅಧಿಕಾರದ ದುರುಪಯೋಗ ಹಾಗೂ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದು ಸಂಸ್ಥೆಗೆ ಆರ್ಥಿಕ ನಷ್ಟ ಉಂಟಾಗುತ್ತಿದೆ ಎಂದು ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ರಾಜ್ಯ ಉಪಾಧ್ಯಕ್ಷ ರಾಘವೇಂದ್ರ ರಾವ್ ಕುಲಕರ್ಣಿ ಅವರು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಸಾಕ್ಷಾಧಾರ ಸಮೇತ ನಾನು ಪ್ರಚೋದನೆಪಡಿಸ್ತಾ ಇದ್ದೇನೆ. ಮಂಜುಳಾ ತೋಷಿ ಖಾನೆಯವರು ತಾವು ಏನು 2014ರಲ್ಲಿ ಇವರು 1985ರಲ್ಲಿ ಅಪ್ರೆಂಟಿಸ್ ಆಗಿ ರೀಜನಲ್ ವರ್ಕ್ಶಾಪ್ನಲ್ಲಿ ಇವರು ಅಪಾಯಿಂಟ್ಮೆಂಟ್ ಆಗಿ ನಂತರ 1987ರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿದ್ರು. ಆ ನಂತರ 98ರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದರು. ಅಲ್ಲ 2011ರಲ್ಲಿ ಡೆಪ್ಯೂಟಿ CPM ಆದರು. ಮಂಜುಳಾ ಅವರು ಆಡಳಿತಾಧಿಕಾರಿ ಹುದ್ದೆಯಿಂದ ಉಪಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕ ಹುದ್ದೆಗೆ ಪದೋನ್ನತಿ ಪಡೆಯುವಾಗ ಅವರ ದಾಖಲಾದ ಮತ್ತು ಬಾಕಿ ಇದ್ದ ಗಂಭೀರ ಸ್ವರೂಪದ ಆರೋಪಗಳ ಪ್ರಕರಣಗಳನ್ನು ಮುಚ್ಚು ಹಾಕಿ ಪದೋನ್ನತಿ ಪಡೆದಿದ್ದಾರೆ ಎಂದು ಅಧಿಕಾರಿಯ ಅವ್ಯವಹಾರ ಕುರಿತು ತಿಳಿಸಿದರು. 2012ರಲ್ಲಿ CPM ಆಗಿ ಗುಲ್ಬರ್ಗಕ್ಕೆ ಬಂದರು. ಮತ್ತೆ 12ರಿಂದ ಮತ್ತೆ ಟ್ರಾನ್ಸ್ಫರ್ ಆಗಿ NW ಹೋದ್ರು. NW ಇಂದ ಮತ್ತೆ ಗುಲ್ಬರ್ಗಕ್ಕೆ ಬಂದರು. ಈಗ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಮಾಡ್ತಕ್ಕಂಥ ಕಾರ್ಯಗಳು ಏನಂತಂದ್ರೆ, ಇವರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾಗ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಏನು NW ಇವರು ಹೇಮರಾಜ್ ಅಂತಂದ್ರು. ಇವರು ಮಾಡಿದ ಕೆಲಸಕ್ಕೆ 4 ಜನರಿಗೆ ಇವರು ಆಪಾದನೆ ಪತ್ರಗಳನ್ನು ಜಾರಿ ಮಾಡಿ ಅಂತ ಹೇಳಿದ್ರು. ಮಾಡ್ತಕ್ಕಂಥ ಕೆಲಸದಲ್ಲಿ ಆಪಾದನೆ ಪತ್ರ ಜಾರಿ ಮಾಡಂತಂದ್ರೆ ಯಾರು ಇವರಿಗೆ ಆಪಾದನೆ ಪತ್ರ ಜಾರಿ ಮಾಡಂತ ಹೇಳಿದ್ರು 3 ಮಂದಿಗೆ ಜಾರಿ ಮಾಡೋದು. ಪೇಜ್ ನಂಬರ್ 23ರಲ್ಲಿ ಪ್ರೂಫ್ ಇದೆ ಸರ್. ಪೇಜ್ ನಂಬರ್ 23ರಲ್ಲಿ 3 ಜನರಿಗೆ ಚಾರ್ಜ್ ಶೀಟ್ ಇಶ್ಯೂ ಮಾಡಿ ಇವರಿಗೆ ಮುಚ್ಚಿಟ್ಟು ಇವರಿಗೆ ಪದೋನ್ನತಿ ಮಾಡಿದ್ರು. ಪ್ರೇಮಲತಾ ಬಡವಿ ಅಂತ ಹೇಳಿ ಏನಾದ್ರೆ ಲಾ ಆಫೀಸರ್ ಅದರಲ್ಲಿ ಲಾ ಆಫೀಸರ್ ಇವರು ಒಂದೇ ಇರೋದು ಅಂದ್ರೆ 2 ದೇಹ 1 ಜೀವ ಇದ್ದಂಗೆ ಇವರು. ಅದಕ್ಕೋಸ್ಕರವಾಗಿ ಅವರು ಆದೇಶಗಳನ್ನ ಅವ್ರಿಗೆ ಮಾಡ್ತಕ್ಕಂಥ ಕೆಲಸದ ಏನು ಆಪಾದನೆ ಪತ್ರ ಮುಚ್ಚಿಟ್ಟು 3 ಜನರಿಗೆ ಚಾರ್ಜ್ ಶೀಟ್ ಇಶ್ಯೂ ಮಾಡಿ ಅವ್ರಿಗೆ ಪ್ರಮೋಷನ್ ಬರಲಾದಂಗೆ ಮಾಡಿದ್ರು. ಮತ್ತೆ ಇವರಿಗೆ ತಾವು ಏನು ಪ್ರಮೋಷನ್ ಡ್ಯೂ ಇತ್ತು ಆ ಪ್ರಮೋಷನ್ ತಗೊಂಡು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಡೆಪ್ಯೂಟಿ CPM ಮಾಡಿದ್ರು. ಯಾಕಂತಂದ್ರೆ ಅದು ಡೆಪ್ಯೂಟಿ CPM A1 ಡೆಪ್ಯೂಟಿ CPM ಮಾಡಿದ್ರು. ಯಾಕಂತಂದ್ರೆ ಯಾವುದೇ ಒಂದು ನಮ್ಮ ಸಂಸ್ಥೆಯಲ್ಲಿ ಯಾರಿಗಾದ್ರೂ ಒಂದು ಆಪಾದನೆ ಪತ್ರ ಇತ್ತು ಅಂತಂದ್ರೆ ಅವ್ರಿಗೆ ಯಾವುದೋ ಪದೋನ್ನತಿ ಕೊಡಬಾರ್ದು ಅಂತೇಳಿ ರೂಲ್ ನಮ್ಮಲ್ಲಿ CND ರೂಲ್.
ಅದನ್ನು ಉಲ್ಲಂಘಿಸಿ ಇವರು ತಗೊಂಡ್ಮೇಲೆ ಅಲ್ಲೇ ಪ್ರಮೋಷನ್ ತಗೊಂಡು ಮತ್ತೆ ಗುಲ್ಬರ್ಗಕ್ಕೆ ಬಂದರು. ಗುಲ್ಬರ್ಗಕ್ಕೆ ಬಂದಮೇಲೆ ಇಲ್ಲಿ ಅವರೆಲ್ಲ ಆಗಬಾರ್ದು, ಭ್ರಷ್ಟಾಚಾರ ಅಕ್ರಮ ವ್ಯಾಪ್ತಿಯನ್ನು ತೊಡೆದು ಹಾಕಬೇಕು ಮತ್ತು ವ್ಯವಸ್ಥೆಯ ವೈಫಲ್ಯ ಭ್ರಷ್ಟಾಚಾರ ಅಕ್ರಮ ಅಸ್ತಿತ್ವವನ್ನು ಪತ್ತೆ ಹಚ್ಚುವ CSO ಅನ್ನೋರಿಂದ ಒಂದು ಕಮಿಟಿಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಸಹಿತ ಏನಾದರೂ ಅಕ್ರಮ ದಂಧೆಗಳು ಇದ್ದರೆ, ಅಪರಾಧ ಪ್ರಕರಣಗಳು ಇದ್ದರೆ ಅಂಥವು ಏನಾದರೂ ಇದ್ದರೂ ಸಹಿತ ನಾವು ಸರ್ಕಾರಕ್ಕೆ ಕಳಿಸಬೇಕು ಅಂತೇಳಿ ಅವರೊಂದು ಆದೇಶ ಹೊರಡಿಸಿದರು. ಆ ಆದೇಶಗಳನ್ನು ಸಹಿತ ಇವರು ಧಿಕ್ಕರಿಸಿ ಏನು ಡೆಪ್ಟಿ ಸಿ ಎಸ್ ಅವ್ರಿಗೆ ಏನು ಕೊಡಬೇಕಾಗಿತ್ತು ಆ ಮರ್ಯಾದೆಯನ್ನು ತೆಗೆದು ಆ ಆದೇಶವನ್ನು ಉಲ್ಲಂಘನೆ ಮಾಡಿದ್ರು. ಇವ್ರಿಗೆ ಏನು ಅಧಿಕಾರ ಇಲ್ಲ, ಯಾಕಂದ್ರೆ ಒಬ್ಬ ರಾಜ್ಯಪಾಲರಂತ ಮಾಡಿದ ಆದೇಶ ಇವರು ಉಲ್ಲಂಘನೆ ಅವರು ವಾಪಸ್ ತಗೋಬೇಕಂತಂದ್ರೆ ಸರ್ಕಾರದಲ್ಲೇ ಆಗಬೇಕೆ ವಿನ ಇವುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘದ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದ ಬಾಬುರಾವ್ ಚವಾಣ್.